ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಏನು PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನು ಡಿಪಾರ್ಟ್ಮೆಂಟಿಂದ ಈ ನೇಮಕಾತಿಯಾಗಿದೆ. ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ನೀವು 2 ನಿಮಿಷಗಳಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದಿಂದ KPS ಇಂದ PDO ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಓಲ್ಡ್ ಯೂಸರ್ಸ್ ಯಾರಿದ್ದೀರಾ, ಈ ಒಂದು ಅಭ್ಯರ್ಥಿಗಳು ನಿಮಗೆ 2 ಮಿನಿಟ್ಸಲ್ಲಿ ಈ ಒಂದು PDO ಹುದ್ದೆಗೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ KS ಈಗಾಗಲೇ ಒಂದು KPS ಇಂದ ಏನು ಒಂದು ಇದು ವೆಬ್ಸೈಟ್ ಇದೆ, ಈ ವೆಬ್ಸೈಟಿಂದ KS ಅಪ್ಲಿಕೇಶನ್ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಒಂದು KS ಅಪ್ಲಿಕೇಶನ್ ಯಾರು ಹಾಕಿದ್ದೀರಾ, ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಲ್ಲ ಅಂಥ ಅಭ್ಯರ್ಥಿಗಳು ಅಥವಾ ಒಂದು ಓಲ್ಡ್ ಯೂಸರ್ಸ್ಗಳು ಆರಾಮಾಗಿ 2 ಮಿನಿಟ್ಸ್ ಒಳಗೆ ಒಂದು PDO ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿಯಾಗಿ ಒಂದು 2 ಮಿನಿಟ್ಸಲ್ಲಿ ಅಪ್ಲೈ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಈಗಾಗಲೇ ಒಂದು KS ಅರ್ಜಿಯನ್ನು ಸಲ್ಲಿಸಿರ್ತೀರಾ, ಆ ಒಂದು ಅರ್ಜಿ ಸಲ್ಲಿಸಿದ್ರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಗಿನನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಬರುತ್ತೆ. ಸ್ಕ್ರೋಲ್ ಮಾಡ್ಕೊಳ್ಳಿ, ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಗೋ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ತಕ್ಷಣ ಇಲ್ಲಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ನಿಮಗೆ ಏನು ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ. ಏನು ಅಂದರೆ ವಿದ್ಯಾರ್ಥಿ ವಿವರಗಳಲ್ಲಿ ಅಂದರೆ ಎಜುಕೇಷನ್ ಒಂದು ಟ್ಯಾಬ್ನಲ್ಲಿ ಏನು PUC ಮತ್ತು ನಂತರದ ವಿದ್ಯಾರ್ಥಿ ಅಂದರೆ PUC ಮತ್ತು ಡಿಗ್ರಿ ಏನು ಡೀಟೇಲ್ಸ್ನ ನೀಡಿರ್ತಿರಲ್ಲ ಈಗಾಗಲೇ ಒಂದು KS ಹುದ್ದೆಗೆ, ಆ ಒಂದು ವಿವರವನ್ನು 2/3/2024 ಒಳಗೆ ಪ್ರೊಫೈಲ್ನಲ್ಲಿ ಭರ್ತಿ ಮಾಡಿದ್ದಲ್ಲಿ, ಅಂದರೆ ಈ ಒಂದು ಡೇಟಿನ ಒಳಗೆ ನೀವೇನಾದರೂ ಈ ಒಂದು PUC ಡಿಗ್ರಿ ಡೀಟೇಲ್ಸನ್ನು ನೀಡಿದರೆ PUC ನಂತರದ ಮತ್ತು ಏನು ವಿದ್ಯಾರ್ಥಿಯನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿ ಅಂತ ಹೇಳ್ತಾ ಇದೆ. ಅಂದರೆ 2/3/2024 ಒಳಗೆ ಏನು ಒಂದು ಡೀಟೇಲ್ಸನ್ನು ನೀಡಿರ್ತೀರಾ PUC ಮತ್ತು ಡಿಗ್ರಿದು, ಆ ಒಂದು ಡೀಟೇಲ್ಸನ್ನು ನೀವೇನಾದರೂ ನೀಡಿದ್ದಲ್ಲಿ ನಿಮಗೆ ಡಿಲೀಟನ್ನು ಮಾಡಿ, ಅಲ್ಲಿ ಡಿಲೀಟ್ ಆಪ್ಷನ್ಸ್ ಇರ್ತವೆ, ಬೇಕಾದರೆ ನಿಮಗೆ ತೋರಿಸ್ತೀನಿ. ಈಗ ಆ ಡಿಲೀಟನ್ನು ಮಾಡಿ ಮತ್ತೊಮ್ಮೆ ಡೀಟೇಲ್ಸನ್ನು ನೀಡಿ ಅಂತಂದು ಅವರು ಸೂಚನೆಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ನೀವು 2/3/2024 ಮೇಲೆ ಡೀಟೇಲ್ಸನ್ನು ನೀಡಿದರೆ ಡೈರೆಕ್ಟಾಗಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಾದರೆ ನೀವು ಮತ್ತೊಮ್ಮೆ ಡಿಲೀಟ್ ಮಾಡಿ ಒಂದು ಡೀಟೇಲ್ಸನ್ನು ನೀಡ್ತೀರಿ ಅಂದರೆ ನೀವು ನೀಡ್ಕೊಳ್ಬೋದು. ಯಾವ ರೀತಿಯಾಗಿ ನೀಡ್ಕೊಳ್ಬೋದು ಅಂತ ನೋಡ್ತಾ ಇದ್ದೀನಿ. ಈಗ ನೋಡಿ, ಮೊದಲೇದಾಗಿ ಇಲ್ಲಿ ಒಂದು ಅಪ್ಲಿಕೇಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತಿದ್ರೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಗೆ ಪೇಜ್ ಬರ್ತಾ ಇದೆ. ಈ ಪೇಜ್ನಲ್ಲಿ ನೀವು ಏನು ಒಂದು PUC ಮತ್ತು ಡಿಗ್ರಿ ಡೀಟೇಲ್ಸ್ನ ಕೇಳ್ತಾ ಇದೆ ಅಂದರೆ ಇಲ್ಲಿ ನೀವು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಇದು ಮಾಹಿತಿ ಇರುತ್ತೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿದೆ ನೋಡಿ, ಏನು ಈಗ 2/3/2024 ಮೇಲೆ ಏನಾದರೂ ನೀವು ಒಳಗೆ ಏನಾದರೂ ಡೀಟೇಲ್ಸನ್ನು ನೀಡಿದರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ. ಈ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಡಿಲೀಟ್ ಮಾಡಿ ಮತ್ತೊಮ್ಮೆ ನೀವು ಇಲ್ಲಿ ಡೀಟೇಲ್ಸನ್ನು ಆ್ಯಡನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ವಿದ್ಯಾರ್ಥಿ ವಿಧವನ್ನು ನೀಡಬೇಕು ಮತ್ತು ರಿಜಿಸ್ಟ್ರೇಷನ್ ನಂಬರ್ ನೀಡಬೇಕು. ಈ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಗೆ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ಮತ್ತು ಆ ಒಂದು ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ನೀವು ಡಾಕ್ಯುಮೆಂಟ್ನ ಅಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪೂರಕ ದಾಖಲೆ ಆಗಿ. ನೀವೇನಾದರೂ 2/3/2024 ಮೇಲೆ ನೀವೇನಾದರೂ ಈ ಡೀಟೇಲ್ಸ್ನ ನೀಡಿದ್ದೀರಿ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ ಇಲ್ಲಿ ಡಿಲೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಡಿಲೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಡಿಲೀಟನ್ನು ಮಾಡ್ಕೊಳ್ಬೇಡಿ. ಈ ರೀತಿಯಾಗಿ ಒಂದು ಡಿಲೀಟ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಡೇಟ್ನ ಮಾಡ್ಕೊಳ್ಬೋದು. ಅಪ್ಡೇಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಡೀಟೇಲ್ಸ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾವು ಈಗ ಅಪ್ಲೈನ ಮಾಡ್ಕೊಳ್ಳೋಣ. ಆ ರೀತಿಯಾಗಿ ಆಲ್ ಟ್ಯಾಬ್ಸ್ನ ಸೇವ್ ಮಾಡ್ಕೊಳ್ಳಿ ಕೊನೆ ತನಕ. ಸೇವ್ ಮಾಡಿದ ತಕ್ಷಣ ಈಗ ನಾವು PDO ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಣ. ನೋಡಿ, ಅಪ್ಲೈ ಟು ಪೋಸ್ಟ್ ಅಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪ್ರತಿಯೊಬ್ಬರು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ಒಂದು ಯಾವ ರಿಕ್ರೂಟ್ಮೆಂಟ್ಸ್ಗಳು ಇಲ್ಲಿ ಅಂದರೆ ಚಾಲು ಇದ್ದಾವೆ, ಅಂದರೆ ಪ್ರಾರಂಭ ಇದ್ದಾವೆ, ಆ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ನಾವೀಗ ಒಂದು PDO ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ PDO ಹುದ್ದೆಯನ್ನು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 2 ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ಒಂದು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಹೈದರಾಬಾದ್ 2 ಆಪ್ಷನ್ಸ್ಗಳಿರ್ತವೆ. ನಾವೊಂದು NK ಇದ್ದ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಇದ್ದ ಕಾರಣ ಇಲ್ಲಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಇಲ್ಲಿ ಮೇಲೆ ಇರುವ ಆಪ್ಷನ್ಸ್ ಮೇಲೆ ಅಂದರೆ ಆ ಟ್ಯಾಬ್ ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾವು ಸೆಕೆಂಡ್ ಒನ್ನು ನಾವು ನಾನ್ ಕಲ್ಯಾಣ ಹೈದರಾಬಾದ್ ಕರ್ನಾಟಕ ಇದ್ದೀವಿ, ಅದಕ್ಕೆ ಇಲ್ಲಿ ಅಪ್ಲೈ ಪೋಸ್ಟ್ ಅಂತಿದೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೀವು ಅಧಿಸೂಚನೆಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಓಕೆ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ಇಲ್ಲಿ ಆಟೋಮೆಟಿಕ್ಲಿ ಅದು ಪೇಜ್ ಓಪನ್ ಆಗುತ್ತೆ, ಅಂದರೆ ಫ್ರೀ ಓಪನ್ ಆಗುತ್ತೆ. ಈಗಾಗಲೇ ಒಂದು ಡೀಟೇಲ್ಸ್ನ ನೀಡಿರ್ತೀರ. ನೋಡಿ,
ಅಪ್ಲಿಕೇಟ್ ಫ್ರೀ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ನೋಡ್ಕೊಳ್ಬೋದು, ಒಂದು ನೋಟಿಫಿಕೇಷನ್ ಡೀಟೇಲ್ಸನ್ನು ನೀವು ನೀಡಿದರೆ ಇಲ್ಲಿಗೆ ಕ್ಲಿಯರಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಒಂದು ನೋಟಿಫಿಕೇಷನ್ ನಂಬರ್ ಆಗಿರ್ಬೋದು ಮತ್ತು ಒಂದು ಎಕ್ಸಾಮ್ ನೇಮ್ ನೋಡ್ಕೊಳ್ಬೋದು. PDO ಅಂತಿದೆ, ಒಂದು ಎಕ್ಸಾಮ್ ನೇಮ್ ಆಗಿರ್ಬೋದು. ನೋಡಿ, ಎಕ್ಸಾಮ್ ಫೀಸ್ SC ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಒಂದು ಶುಲ್ಕ ಇರೋದಲ್ಲ, ನಿಮಗೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನೀವು ನೋಡ್ಕೊಳ್ಬೋದು, ಒಂದು ಎಕ್ಸಾಮ್ ಫೀಸ್ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಮತ್ತು ನೋಟಿಫಿಕೇಷನ್ ಇಯರ್ ಇರುತ್ತೆ. ಮತ್ತು OBC ಮತ್ತು GM ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಫೇನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಮೌಂಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದು ಅಮೌಂಟ್ ಯಾವ ರೀತಿಯಾಗಿ ಪೇ ಮಾಡಬೇಕಂತ ನಾನು ಇಲ್ಲಿ ತಿಳಿಸ್ತೀನಿ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ, ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಎಷ್ಟು ಪೇಮೆಂಟ್ ಇದೆ ಅಂತ, ಮತ್ತು ಎಲ್ಲ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರಲಿ, ಪರ್ಮನೆಂಟ್ ಅಡ್ರೆಸ್ ಆಗಲಿ, ಈ ಎಲ್ಲ ಡೀಟೇಲ್ಸ್ ಮತ್ತೊಮ್ಮೆ ಚೆಕ್ಕನ್ನು ಮಾಡ್ಕೊಳ್ಬೋದು. ಇನ್ನೂ ಸಬ್ಮಿಟ್ ಮಾಡೋ ಮುಂಚೆನೇ ನೀವು ಅಲ್ಲಿ ಏನೊಂದು ರಿಜಿಸ್ಟ್ರೇಷನ್ ಇತ್ತಲ್ಲ ಅಲ್ಲಿ ನೀವು ಅಪ್ಡೇಟ್ನ ಮಾಡ್ಕೊಳ್ಬೋದು. ಏನಾದರೂ ಇಲ್ಲಿ ಕರೆಕ್ಷನ್ಸ್ ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಸಬ್ಮಿಟನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬರುತ್ತೆ, ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಡೀಟೇಲ್ಸ್ನ ವೆರಿಫೈ ಮಾಡ್ಕೊಂಡು ಕೊನೆಯದಾಗಿ ನಿಮಗೆ ಒಂದು 2 ಆಪ್ಷನ್ಸ್ಗಳು ಬರ್ತವೆ, ಒಂದು ಎಡಿಟ್ ಆಪ್ಷನ್, ಒಂದು ಸಬ್ಮಿಟ್ ಆಪ್ಷನ್. ಅಂದರೆ SC ST ಅಭ್ಯರ್ಥಿಗಳಿಗೆ ಏನು ಪೇಮೆಂಟ್ ಎಕ್ಸ್ಪೆಕ್ಟೆಡ್ ಅಂದರೆ ಶುಲ್ಕ ಇರೋದಿಲ್ಲ, ಆ ಕಾರಣಕ್ಕಾಗಿ ಡೈರೆಕ್ಟಾಗಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಡೈರೆಕ್ಟ್ ಸಬ್ಮಿಟ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಯಾಕೆ ಬಂದಿದೆ ಅಂದರೆ SC ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇಲ್ಲಿ ಶುಲ್ಕ ಇರೋದಿಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ನಮಗೆ ಇಲ್ಲಿ ಡೈರೆಕ್ಟಾಗಿ ಸಬ್ಮಿಟ್ ಬರ್ತಾ ಇದೆ. ಮತ್ತು OBC ಮತ್ತು GM ಕ್ಯಾಟಗರಿಗೆ ಫೀಸ್ ಇರುತ್ತಲ್ಲ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಫೇ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು UPI ಮೂಲಕ ಅಥವಾ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕ ಅವರು ಫೇ ಮಾಡ್ಕೊಂಡು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಕೊಳ್ಬೋದು. ಏನಾದರೂ ನಿಮಗೆ ಕರೆಕ್ಷನ್ ಬೇಕಾದರೆ ಮತ್ತೊಮ್ಮೆ ಇಲ್ಲಿ ಎಡಿಟನ್ನು ಮಾಡ್ಕೊಳ್ಳಿ, ಇಲ್ಲ ಯಾವುದೇ ರೀತಿ ನಮಗೆ ಇಲ್ಲಿ ಸಮಸ್ಯೆ ಇಲ್ಲ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಡೈರೆಕ್ಟಾಗಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ವೇಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಅಪ್ಲಿಕೇಶನ್ ಈಗ ನಿಮ್ಮದು ರಿಶ್ಯೂ ಆಗಿರುತ್ತೆ. ನೋಡಿ, ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತು ನಿಮಗೆ ಇದು ಈ ಒಂದು ರೆಫರೆನ್ಸ್ ನಂಬರ್ ನಿಮಗೆ SMS ಕಳಿಸ್ತಾರೆ, ಮತ್ತು ಇದು ಫ್ಯೂಚರ್ ಪ್ರಪೋಸ್ಗೆ ನೀವು ನೋಟನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇನ್ನೊಮ್ಮೆ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿವಿ ಅಂತ ನೀವು ವೆರಿಫೈನ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವ ಆಪ್ಷನ್ ಅಂದರೆ ಅಪ್ಲೈಡ್ ಪೋಸ್ಟ್, ಅರ್ಜಿ ಸಲ್ಲಿಸಿರುವ ಹುದ್ದೆಗಳು ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಮತ್ತೊಮ್ಮೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2 ಟ್ಯಾಬ್ಗಳು ಇರ್ತವೆ. ಈಗಾಗಲೇ ನೀವು KS ಹುದ್ದೆ ಅರ್ಜಿ ಸಲ್ಲಿಸಿರುವ ಒಂದು ಡೀಟೇಲ್ಸ್ ಅಂದರೆ ಆ ಒಂದು ಸ್ಟೇಟಸನ್ನು ನೋಡ್ಕೊಳ್ಬೋದು. ಮತ್ತು ಈಗ ನಾವು PDO ಹುದ್ದೆಗೆ ಒಂದು ಸ್ಟೇಟಸನ್ನು ನೋಡ್ಕೊಳ್ಬೋದು. PDOದು ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆ, ಯಾವುದೇ ರೀತಿ ಇಲ್ಲಿ ನಮಗೆ ಒಂದು ಅಪ್ಲಿಕೇಶನ್ ಫ್ರೀಯು ಇಲ್ಲಿ ನಿಮಗೆ ಒಂದು ಪ್ರಿಂಟನ್ನು ತೊಗೊಳ್ಬೋದು. ಇದರ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಪ್ರಿಂಟನ್ನು ತೊಗೊಳ್ಬೋದು. ಅದರ ಜೊತೆಗೆ ಒಂದು ಪೇಮೆಂಟ್ ಸ್ಟೇಟಸ್ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏನಾದರೂ ಫೇಲ್ಡ್ ಆಗಿದರೆ ನೀವು ಪೇಮೆಂಟ್ನ ಮತ್ತೊಮ್ಮೆ ಮಾಡ್ಕೊಳ್ಬೇಕಾಗತ್ತೆ. ಒಂದು SC ST ಕ್ಯಾಂಡಿಡೇಟ್ ಎಲ್ಲ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಈ ರೀತಿಯಾಗಿ ಆಪ್ಷನ್ ಬರ್ತಾ ಇದೆ. ನೀವೇನಾದರೂ ಒಂದು ಅಪ್ಲಿಕೇಶನ್ ಪ್ರಿಂಟ್ನ ಬೇಕಂದರೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಮಾಡಿದರೆ ನಿಮ್ಮ ಒಂದು ಫ್ರೀಯು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುವ ಫ್ರೀಯು ಬರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದನ್ನು ಕೊನೆಯದಾಗಿ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ನಲ್ಲೇ ಸೇವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಈಗಾಗಲೇ ನಾನು ಅರ್ಜಿ ಸಲ್ಲಿಸೋ ವಿಡಿಯೋ ಹಾಕಿದ್ದೆ, ಆದರೆ ಒಂದು ಕೇಸ್ ಅರ್ಜಿ ಸಲ್ಲಿಸಿರ್ತಾರಲ್ಲ, ಒಂದು ಓಲ್ಡ್ ಯೂಸರ್ ಈ ರೀತಿಯಾಗಿ ಸುಲಭವಾಗಿ ನೀವು ಒಂದು 5 ಮಿನಿಟ್ಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ವಿಡಿಯೋ ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ಒಂದು ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.